ನಮಸ್ಕಾರ. ಸಮತಾ ನ್ಯೂಸ್ಗೆ ಸ್ವಾಗತ. ಲಿಯೋ ಕ್ಲಬ್ ಕಿರಣ ವತಿಯಿಂದ ಶಿಡ್ಲಘಟ್ಟ ನಗರದ ವಾಸವಿ ಶಾಲಾ ಆವರಣದಲ್ಲಿ ಉದ್ಯೋಗ ಮೇಳ. ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟ ನಗರದ ವಾಸವಿ ಶಾಲಾ ಆವರಣದಲ್ಲಿ ಉದ್ಯೋಗ ಮೇಳವನ್ನು ಲಿಯೋ ಕ್ಲಬ್ ಕಿರಣ ವತಿಯಿಂದ ಆಯೋಜನೆ ಮಾಡಲಾಗಿತ್ತು. ಈ ಉದ್ಯೋಗ ಮೇಳವನ್ನು ವ್ಯವಸ್ಥಾಪಕ ನಿರ್ದೇಶಕರು, ಕರ್ನಾಟಕ ರಾಜ್ಯ ಪೊಲೀಸ್ ವಸತಿ ಮತ್ತು ಮೂಲಸೌಕರ್ಯ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದ ಡಿಜಿಪಿ ಅರುಣ್ ಚಕ್ರವರ್ತಿರವರು ಉದ್ಘಾಟಿಸಿ ಮಾತನಾಡಿದರು. ಈ ತರಹದ ಕಾರ್ಯಕ್ರಮಗಳನ್ನು ಮಾಡಲು ಎಲ್ಲರಿಂದಲೂ ಸಾಧ್ಯವಿಲ್ಲ. ಲಿಯೋ ಕ್ಲಬ್ ಕಿರಣದ ವತಿಯಿಂದ ಈ ಒಂದು ಉದ್ಯೋಗ ಮೇಳವನ್ನು ಆಯೋಜನೆ ಮಾಡಿದ್ದಾರೆ. ಇನ್ನು ಈ ರೀತಿಯ ಅನೇಕ ಕಾರ್ಯಕ್ರಮಗಳನ್ನು ಲಿಯೋ ಕ್ಲಬ್ ಕಿರಣ ವತಿಯಿಂದ ಮಾಡಲಿ ಎಂದು ಈ ಸಂದರ್ಭದಲ್ಲಿ ತಿಳಿಸಿದರು. ಈ ಉದ್ಯೋಗ ಮೇಳದಲ್ಲಿ ಹಲವಾರು ಕಂಪನಿಗಳು ಭಾಗವಹಿಸಿದ್ದು ಹಲವಾರು ನಿರುದ್ಯೋಗಿಗಳಿಗೆ ಉದ್ಯೋಗ ದೊರಕಿರುವುದು ನಮಗೆ ಖುಷಿ ತಂದಿದೆ ಎಂದು ಲಿಯೋ ಕ್ಲಬ್ ಕಿರಣದ ಅಧ್ಯಕ್ಷರಾದ ಶ್ರೀಕಾಂತ್ ರವರು ತಿಳಿಸಿದರು. ವರದಿ ಅರಕೆರೆ ಮುನ್ರಾಜ್, ಪ್ರಧಾನ ಸಂಪಾದಕರು, ಸಮತಾ ನ್ಯೂಸ್, ಶಿಡ್ಲಘಟ್ಟ. ಉತ್ತಮ ಕಲಾವಿದರು ಕೂಡ ಇದ್ದಾರೆ. ಅವರಿಗೆ ಒಂದು ವೇದಿಕೆಯನ್ನು ಕೊಡಬೇಕನ್ನುವಂತ ಮತ್ತು ಅವರನ್ನು ಪ್ರೋತ್ಸಾಹ
ಒಳ್ಳೆ ಹಾಡು ಹೇಳಿದಂಥ ಮಹೇಶು, ಮತ್ತು ನಾನು ಈಗ ಗಮನಿಸಿದೆ ಎಲ್ಲಿದು ಇಲ್ಲೊಂದು ಭಾವಚಿತ್ರ ಬಿಡಿಸಿದ್ದಾರೆ. ಲೋಕೇಶ್ಗೂ ಸಹ ನಾನು ಅಭಿನಂದನೆ ಸಲ್ಲಿಸ್ತಾ ನನ್ನೆರಡು ಮಾರ್ಕ್ಸ್ ಮುಗಿಸ್ತೀನಿ, ನನ್ನೆರಡು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ನಮಸ್ಕಾರ. ಲಿಯೋ ಕ್ಲಬ್ ಆಫ್ ಕಿರಣ ವತಿಯಿಂದ ಬೃಹತ್ ಉದ್ಯೋಗ ಮೇಳವನ್ನು ಆಯೋಜನೆ ಮಾಡಿದ್ದು, ಈ ಒಂದು ಉದ್ಯೋಗ ಮೇಳದಲ್ಲಿ ಸುಮಾರು 800ಕ್ಕೂ ಹೆಚ್ಚು ಆನ್ಲೈನ್ ರಿಜಿಸ್ಟ್ರೇಷನ್ ಆಗಿದ್ದು, 320 ಆಫ್ಲೈನ್ ರಿಜಿಸ್ಟ್ರೇಷನ್ ಆಗಿದೆ. 52 ವಿದ್ಯಾರ್ಥಿಗಳಿಗೆ ಉದ್ಯೋಗ ಸಿಕ್ಕಿದೆ ಅಂತ ಈಗಾಗಲೇ ನಮಗೆ HR ಕಡೆಯಿಂದ ಮಾಹಿತಿ ಬಂದಿದೆ. ಅದರಲ್ಲೂ ಬ್ಯಾಂಕಿಂಗ್ ಸೆಕ್ಟರಲ್ಲಿ ಕೋಟಕ್ ಮಹೀಂದ್ರ ಬ್ಯಾಂಕಲ್ಲಿ 2 ಸಿಕ್ಕಿದೆ. ಮ್ಯಾನುಫ್ಯಾಕ್ಚರಿಂಗ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಟೆಕ್ನಿಕಲ್ ಆಗಿರ್ಬೋದು, IT ಆಗಿರ್ಬೋದು, ಈ ರೀತಿ ಎಲ್ಲ ಒಂದು ಪದವೀಧರರಿಗೆ ಟೋಟಲ್ 52 ವಿದ್ಯಾರ್ಥಿಗಳಿಗೆ ಈಗಾಗಲೇ ಜಾಬ್ ಸಿಕ್ಕಿದೆ ಅಂತ ನಮಗೆ HRಗಳು ಮಾಹಿತಿ ಕೊಟ್ಟಿದ್ದಾರೆ. ಈ ಒಂದು ಉದ್ಯೋಗ ಮೇಳ ಕಾರ್ಯಕ್ರಮಕ್ಕೆ ನಮಗೆ ಯಶಸ್ವಿ ಮಾಡಿಕೊಟ್ಟಿರುವಂಥ ಪೊಲೀಸ್ ಇಲಾಖೆಗೆ, ಮಾಧ್ಯಮ ಮಿತ್ರರಿಗೆ ಹಾಗೂ ಎಲ್ಲ ಸಂಘ ಸಂಸ್ಥೆಗಳಿಗೆ ನನ್ನ ಹೃದಯಪೂರ್ವಕ ವಂದನೆಗಳನ್ನು ಸಲ್ಲಿಸ್ತೀನಿ. ಶ್ರೀಕಾಂತ್ ಅವರು, ಈಗ ಕಾರ್ಯಕ್ರಮ ಭಾಳ ಅದ್ಭುತವಾಗಿತ್ತು, ಗ್ರ್ಯಾಂಡಾಗಿ ಫಂಕ್ಷನ್ ಅರೇಂಜ್ ಆಗಿತ್ತು. ಬಟ್ ನೀವೇನು ಉದ್ಯೋಗ ಮೇಳಕ್ಕೆ ಪ್ರಚಾರದ ಸ್ವಲ್ಪ ಕಡಿಮೆ ಪ್ರಚಾರ ಆಗಿತ್ತು ಅಂತ ಮಾಹಿತಿ ಇದೆ. ಇಲ್ಲ, ಈಗಾಗಲೇ ನಾವು ಪ್ರಚಾರ, ಆಟೋ ಅನೌನ್ಸ್ಮೆಂಟ್ ಆಗಿರ್ಬೋದು, ಈಗ ಪಾಂಪ್ಲೆಟ್ಸ್, ಬ್ರೌಚರ್ಸ್ ಆಗಿರ್ಬೋದು, ಎಲ್ಲ ನಾವು ಧರ್ಮಸ್ಥಳ ಸಂಘದವ್ರದ್ದೇ 3200 ಸಂಘ ಏನಿದೆ, ಸೊ ಅವ್ರ ಮುಖಾಂತರ ಬುಕ್ಸ್ಗಾಗೋ ಮುಖಾಂತರ ನಾವು ಪ್ರಚಾರ ಮಾಡ್ತಿದ್ವಿ. ಪತ್ರಿಕಾಗೋಷ್ಠಿ ಕರೆದಿದ್ವಿ, ಅದರಲ್ಲೂ ನಾವು ವಿಚಾರ ಮುಟ್ಟಿಸಿದ್ವಿ. ನಾವು ಮಾಡೋ ಪ್ರಯತ್ನ ಎಲ್ಲ ಮಾಡಿದ್ವಿ ಸರ್. ನಮಸ್ತೆ, ನನ್ನ ಹೆಸರು ದುರ್ಗಾಪ್ರಸಾದ್ ಅಂತ, ಲಿಯೋ ಕ್ಲಬ್ನ ಸದಸ್ಯರು. ಏನಿವತ್ತು ಆನ್ಲೈನು ಮತ್ತು ಆಫ್ಲೈನಲ್ಲಿ ಈ ಉದ್ಯೋಗ ಮೇಳದಲ್ಲಿ ಭಾಗವಹಿಸಿದ ವಿದ್ಯಾರ್ಥಿಗಳು ಆಫ್ಲೈನಲ್ಲಿ ಯಾರು ರಿಸ್ಯೂಮ್ಸ್ ಕೊಟ್ಟಿರ್ತಾರೋ ಆ HR ಅವ್ರನ್ನ ಫಾಲೋ ಮಾಡ್ಕೊತಾರೆ. ಖಂಡಿತ ರಿಸ್ಯೂಮ್ ಕೊಟ್ಟಿರೋದು ಹೆಚ್ಚಲ್ಲ, ನೀವು ಫಾಲೋ ಅಪ್ ಮಾಡಿಕೊಂಡು ಏನು ಇಂಟರ್ವ್ಯೂ ಅಟೆಂಡ್ ಮಾಡಬೇಕು. ಜಾಬ್ ಪ್ಲೇಸ್ಮೆಂಟ್ 100% ಆಗುತ್ತೆ. ಎಲ್ಲರೂ ಇದನ್ನು ಉಪಯೋಗ ಮಾಡ್ಕೊಳ್ಳಿ. ಆನ್ಲೈನ್ ಯಾರು ರಿಜಿಸ್ಟ್ರೇಷನ್ ಮಾಡ್ಕೊಂಡಿರ್ತಾರೋ ಅವರು HR ಕಾಂಟ್ಯಾಕ್ಟ್ ಇರ್ತಾರೆ. ಫೋನ್ ಮಾಡಿಕೊಂಡು ಇಂಟರ್ವ್ಯೂಗೆ ಎಲ್ಲ ಅಟೆಂಡ್ ಮಾಡಿಕೊಂಡು ಜಾಬ್ ಪ್ಲೇಸ್ಮೆಂಟ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರಮ್ ದ ಲಿಯೋ ಕ್ಲಬ್ ಆಫ್ ಡಿಸ್ಟೆನ್ಸ್. ಪರಿಸರ ಸಂರಕ್ಷಣಾ ಕಾರ್ಯಕ್ರಮಗಳು, ಸಮಾಜಮುಖಿ ಕಾರ್ಯಕ್ರಮಗಳನ್ನು ಮಾಡ್ತಾ ಇದೆ. ಇಂತಹ ಕಾರ್ಯಕ್ರಮಗಳಿಗೆ ಸಂತೋಷ್ ಹೆಗಡೆ ಸಾಹೇಬರು, JS ಗೋಪಾಲ್ ಗೌಡರು ಆಗಮಿಸಿದರು ಇಂದಿನ ಕಾರ್ಯಕ್ರಮಗಳಿಗೆ. ಈಗ ನಮ್ಮ ಅರುಣ್ ಚಕ್ರವರ್ತಿ ಸಾಹೇಬರು ದೊಡ್ಡ ಮನಸ್ಸು ಮಾಡಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಅತ್ಯುತ್ತಮವಾದಂಥ ಶಕ್ತಿ ನೀಡುವಂಥ, ಬೆಳಕು ಚೆಲ್ಲುವಂಥ ಕಾರ್ಯಕ್ರಮ ಮಾತುಗಳನ್ನು ತಮ್ಮ ಸರಳವಾದಂಥ ಮಾತುಗಳ ಮೂಲಕ ತಿಳಿಸಿಕೊಟ್ಟು ಈ ಕಾರ್ಯಕ್ರಮಕ್ಕೆ ಹೊಸ ಮೆರುಗನ್ನು ತಂದಿರ್ತಾರೆ. ಶ್ರೀಯುತರಿಗೆ ನಮ್ಮ ಈ ಸಂಸ್ಥೆಯ ವತಿಯಿಂದ ಗೌರವ ಸಮರ್ಪಣೆ, ಸನ್ಮಾನ ಕಾರ್ಯಕ್ರಮ. ಹಾಗೆಯೇ ನಮ್ಮ ಸಾಹೇಬರ ಭಾವಚಿತ್ರವನ್ನು ಕುಂಚಲಿಪಿಗಾರರು ಸ್ಥಳದಲ್ಲೇ ಅವರ ಭಾವಚಿತ್ರವನ್ನು ಬಿಡಿಸಿ ಈ ಕಾರ್ಯಕ್ರಮಕ್ಕೆ ಉತ್ತಮ ಕಲಾವಿದರು ಕೂಡ ಇದ್ದಾರೆ, ಅವರಿಗೆ ಒಂದು ವೇದಿಕೆಯನ್ನು ಕೊಡಬೇಕನ್ನುವಂಥ ಮತ್ತು ಅವರನ್ನು ಪ್ರೋತ್ಸಾಹ. ಶ್ರೀ ಕುಶಾಲ್ ಚೌಕ್ಸೆ ಸಾಹೇಬರು, IPS ಅವರು, ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲಾ ವರಿಷ್ಠಾಧಿಕಾರಿಗಳು, ಶ್ರೀಯುತರಿಗೆ ಗೌರವ ಸಮರ್ಪಣೆ. ಅತ್ಯುತ್ತಮವಾದಂಥ ಸೇವೆಯನ್ನು ನಮ್ಮ ಜಿಲ್ಲೆಯಾದ್ಯಂತ ಹೇಳ್ಕೊಂಡು ಬರ್ತಾ ಇದ್ದಾರೆ. ಜೊತೆಗೆ ಈ ರೀತಿಯ ವಿದ್ಯಾರ್ಥಿಗಳನ್ನ ಅತ್ಯುತ್ತಮವಾದ ನೀಡುವಂಥ ಇನ್ಸೈಟ್ಸ್ ಸಂಸ್ಥೆ ಕಟ್ಟಿ ಅದರ ಸಂಸ್ಥಾಪಕ ನಿರ್ದೇಶಕರಾಗಿದ್ದಾರೆ. ಶ್ರೀಯುತರು ಅತ್ಯುತ್ತಮವಾದಂಥ ನೀಡುವಂಥ, ಹಾಗಾಗಿನೇ ಇಂಥ ವೇದಿಕೆಗಳಲ್ಲಿ ನಾವು ಕೂಡ ಓಡಾಡ್ತೀವಿ, ಕಾಣಿಸ್ಕೊಳ್ತೀವಿ ಅಂದರೆ ನಿವೃತ್ತರಾದರೂ ಕೂಡ ಅವರ ಮಾರ್ಗದರ್ಶನನೇ. ಹಾಗಾಗಿ ಶ್ರೀಯುತ ರಾಜಣ್ಣವರು ಇಂಥ ಕಾರ್ಯಕ್ರಮಗಳಿಗೆ ಹೆಚ್ಚು ಬೆನ್ನೆಲುಬಾಗಿದ್ದಾರೆ, ಸಹಕಾರವನ್ನು ನೀಡ್ತಾ ಬರ್ತಾ ಇದ್ದಾರೆ. ಶ್ರೀಯುತರಿಗೆ ನಮ್ಮ ಲಿಯೋ ಸಂಸ್ಥೆಯಿಂದ ಸನ್ಮಾನ ಕಾರ್ಯಕ್ರಮ ನಾನು ಭಾವಿಸ್ತೀನಿ. ನಮ್ಮ ವಿನಯ್ ಕುಮಾರ್ ಸರ್ ಅವರಿಂದ, ಗುರುಗಳಿಂದ ಶಿಷ್ಯರಿಗೆ ತಾಲೂಕು ದಂಡಾಧಿಕಾರಿಗಳಾದಂಥ ಕುಮಾರಿ ಗಗನಸಿಂಧು ಮೇಡಮ್ ಅವರು ಕೊಡಬೇಕು ಅಂತ ಮನವಿ ಮಾಡ್ಕೊಳ್ತೇನೆ. ಬೆನ್ಕಟ್ಟಿ ಪ್ರೋತ್ಸಾಹಿಸ್ತಾ ಬರ್ತಾ ಇದ್ದಾರೆ, ಅವ್ರಿಗೂ ಸಹ ಗೌರವ ಸಮರ್ಪಣೆ. ಇದಾದ ನಂತರ ಕಾರ್ಯಕ್ರಮ ಮುಂದುವರಿತು. ಸ್ವಲ್ಪ ಮುಂದೆ ಬನ್ನಿ ನೋಡಿ. ಬಿಡಿ ಒಂದು ಸೆಕೆಂಡ್. ಹಲೋ,
ಲೋಕೇಶ್. ಚಂದು ಬಿಡು ಅಣ್ಣಂಗೆ ಕಳಿಸ್ತೀನಿ ನನ್ನ ಫೋನಿಂದ ಕಳಿಸ್ತೀನಿ.